ಪರಿಪೂರ್ಣಳಾಗಲು 30 ವರ್ಷಗಳು ಸಾಕು. ಆದ್ರೆ ಗಂಡು ಕಂಪ್ಲೀಟ್ ಮ್ಯಾನ್ ಆಗಲು ಮಿನಿಮಮ್ 60 ವರ್ಷ ಬೇಕು. ಇದು ನಿಜ. ಈ ರೈಟರ್ ಕರೆಕ್ಟ್ ಆಗಿ ಬರ್ದಿದ್ದಾರೆ. ನಾವು ಅವರ ಕಣ್ಣಿಗೆ ಮಕ್ಳ ತರ ಕಾಣಿಸ್ತೀವಿ. ಇದ್ರಿಂದಾನೇ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ವಯಸ್ಸಾದ ಹಿರಿಯರನ್ನ ನೋಡಿದರೆ ಅಟ್ರಾಕ್ಟ್ ಆಗ್ತಾರೆ. ಇದು ನಿಜ. ಇದನ್ನೆಲ್ಲ ಓದ್ತಿದ್ರೆ ನನ್ನ ಕಾಲೇಜ್ ಪ್ರಿನ್ಸಿಪಲೇ ನೆನಪಾಗ್ತಿದ್ದಾರೆ. ಮೋಸ್ಟ್ಲಿ ನಂಗೆ ಅವ್ರ ಮೇಲೆ ಕ್ರಶ್ ಇತ್ತು ಅನ್ಸುತ್ತೆ. ಅವರೆಷ್ಟು ಹ್ಯಾಂಡ್ಸಮ್ ಆಗಿದ್ರು. ಐ ಲೈಕ್ ಓಲ್ಡ್ ಮ್ಯಾನ್. ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್. ಏನ್ ಜಾನಿ? ನಾನು ರೋಸಿ ಅನ್ನೋ ಹೆಸರಲ್ಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಎಲ್ರಿಗೂ ಮೆಸೇಜ್ ಮಾಡ್ತಿದ್ದೆ. ಎಷ್ಟು ಜನ ನನ್ನಿಂದ ಬಿದ್ದಿದ್ದಾರೆ ಗೊತ್ತಾ? ನೀವಿಷ್ಟು ಬೆಳೆದಿದ್ರು ಚಿಕ್ಕ ಮಕ್ಳಿಂದ ಆಡೋದ್ ಮಾತ್ರ ಬಿಟ್ಟಿಲ್ಲ ಅಲ್ವಾ? ಲಿಂಗ್ ನನ್ನ ದೇಹಕ್ಕಷ್ಟೇ ವಯಸ್ಸಾಗಿರೋದು, ಮನ್ಸಿನ್ನು ಮಗು ತರ. ಇದೇ ನಂಗೆ ಇಷ್ಟ ಆಗಲ್ಲ. ಕೆಟ್ಟ ಕೋಪ ಬರುತ್ತೆ. ನಿನ್ಗೆ ಹೇಗಿದ್ರೆ ಇಷ್ಟ ಆಗುತ್ತೆ ಹೇಳು? ಅಲ್ಲ, ನಿನ್ಗೆ ಯಾವ ತರ ಇದ್ರೆ ಇಷ್ಟ ಆಗುತ್ತೆ ಹೇಳು ಅಂದೆ. ಯು ನೋ ಐ ಲೈಕ್ ಮೆಚೂರ್ಡ್ ಮ್ಯಾನ್. ಮಧುರ ಅವ್ರಿಗೆ ಮೆಚೂರ್ಡ್ ಮ್ಯಾನ್ ಇಷ್ಟ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹಿರಿಯರಿಗೆ ತುಂಬಾ ತಿಳುವಳಿಕೆ ಇರುತ್ತೆ. ಸಮಸ್ಯೆಗಳನ್ನ ಹೇಗ್ ಬಗೆಹರಿಸಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಜ್ಞಾನಿಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂದ್ರೆ ನನಗೆ ಬುದ್ಧಿ ಬೆಳೆದಿಲ್ಲ ಅಂತೀಯಾ? ತೊಟ್ಲಲ್ಲಿರೋ ಮಗುಗಿಂತ ಚೂರೇ ಚೂರು ಬೆಳೆದಿದ್ದೀರಾ ಅಷ್ಟೇ. ನಿನ್ ಪ್ರಕಾರ ಹಿರಿಯರು, ಬುದ್ಧಿವಂತರು, ಜ್ಞಾನಿಗಳು ಅಂದ್ರೆ ಯಾವ ತರ ಇರ್ತಾರೆ? ಜಾನಿ, ನಿಮಗ್ ನೆನ್ಪಿದ್ಯಾ ನಮ್ ಕಾಲೇಜ್ ಪ್ರಿನ್ಸಿಪಲ್ ಇದ್ರಲ್ಲ, ಆ ತರಲೆ ಸುಬ್ಬನ ಅವ್ನು ನೋಡಿದ್ರೆ ನನಗೆ ಮೈಯೆಲ್ಲ ಉರಿತಿತ್ತು. ಅವನಿಗೆ ಒಂದು 80 ವರ್ಷ ಆಗಿರ್ಬೋದಾ? ಹಾಗೇನೂ ಇಲ್ಲ, 60 ವರ್ಷ ಆಗಿತ್ತು ಅಷ್ಟೇ. ಅವ್ರ ಮಾತು ನಡವಳಿಕೆಲ್ಲ ಎಷ್ಟು ಚೆನ್ನಾಗಿತ್ತು. ಸಮಸ್ಯೆಗಳನ್ನ ಎಷ್ಟು ಈಸಿಯಾಗಿ ಬಗೆಹರಿಸ್ತಿದ್ರು. ನಿಮ್ಗೊಂದು ವಿಷಯ ಗೊತ್ತಾ? ಬಿಳಿಯಾಗಿತ್ತು ಅವ್ರ ಸೈಡ್ ಲಾಕ್ ತಲೆ ಕೂದಲು ನೋಡಿ ನಂಗೆ ಅವ್ರ ಮೇಲೆ ಏನಾಗಿತ್ತು ಹೇಳು? ಓವರ್ ಆಗೆಲ್ಲ ಥಿಂಕ್ ಮಾಡ್ಬೇಡಿ. ನಂಗೆ ಅವ್ರ ಮೇಲೆ ಕ್ರಶ್ ಆಗಿತ್ತು ಅಷ್ಟೇ. ಅವನು ಇಷ್ಟ ಆಗಿದ್ರೆ ಅವನು ಮದ್ವೆ ಆಗ್ಬೇಕಾಗಿತ್ತು. ನನ್ನನ್ನ ಯಾಕೆ ಮದ್ವೆ ಅದೇ? ಅವ್ರಿಗೆ ಮದ್ವೆ ಆಗಿರ್ಲಿಲ್ಲ ಅಂದಿದ್ರೆ ನಾನು ಅವ್ರನ್ನೇ ಮದ್ವೆ ಆಗ್ತಿದ್ದೆ. ಅಷ್ಟ್ರಲ್ಲಿ ನೀವು ನನ್ನ ಲೈಫಲ್ಲಿ ಎಂಟ್ರಿ ತಗೊಂಡ್ಬಿಟ್ರಲ್ಲ. ನೀವಂತೂ ಅವ್ರ ತರ ಇರಕ್ಕಾಗಲ್ಲ. ಹೀಗೆ ಹುಡುಗಾಟ ಆಡ್ಕೊಂಡೇ ಇರಿ. ಬಟ್ ನಾನು ವಯಸ್ಸಾಗಿರೋರ್ನ ಇಷ್ಟಪಡ್ತಾನೆ ಇರ್ತೀನಿ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವೇ? ಮೆಟ್ರೋ ಟ್ರೈನಿಗೆ ಬೇಕಾದ್ರೂ ತಲೆ ಕೊಡ್ಬೋದು, ಆದ್ರೆ ಈ ಹೆಂಡತಿರ ವಿಷಯಕ್ಕೆ ತಲೆ ಕೊಡಕ್ಕಾಗಲ್ಲ. ಹೋಗಿ ಹೋಗಿ ಆ ಮುದುಕನ ಇಷ್ಟಪಡ್ತೀನಿ ಅಂತಿದ್ದಾಳೆ. ಮೋಸ್ಟ್ಲಿ ಇವಳು ಏನಾದ್ರೂ ಅಪೂರ್ವ ಸಿನಿಮಾ ನೋಡ್ಕೊಂಡು ಬಂದ್ಬಿಟ್ಟಿದ್ದಾಳ. ಮಧುರ ಅವರೇ, ನೀವು ಆಸೆ ಪಟ್ಟಂಗೆ ಆದಷ್ಟು ಬಿರ್ನೆ ಒಬ್ಬ ಬುದ್ಧಿವಂತ ಮೆಚೂರ್ಡ್ ಮುದುಕ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಾನೆ. ಮಧುರ ಅವ್ರಿಗೆ ವಯಸ್ಸಾದವ್ರು ಇಷ್ಟ ಅಂತ ಇವತ್ತೇ ಗೊತ್ತಾದ್ದು. ಅಲ್ಲ, ಅವ್ರಿಗೆ ನಂತರ ವಯಸ್ಸಲ್ಲಿರೋರ್ನ ಯಾಕೆ ಇಷ್ಟ ಆಗಲ್ಲ? ಇಷ್ಟ ಆಗಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಬಿಡು ಗೌಡ. ಅಲ್ಲ, ಚಿತ್ರಾನ್ನ ನಿಂಬೆಹಣ್ಣೆ ಮಾಡಬೇಕಾ? ಹುಣ್ಸೆಹಣ್ಣಲ್ಲಿ ಮಾಡಿದ್ರೆ ಆಗಲ್ವಾ? ಮಾವಿನ ಕಾಯಲ್ಲಿ ಮಾಡಿದ್ರೆ ಆಗಲ್ವಾ? ಬಾಬಣ್ಣ, ಬಾಬಣ್ಣ, ನೀವ್ ಇಲ್ಲಿದ್ದೀರಿಯಾ? ಇನ್ನೇನು ಮೆಟ್ರೋ ಕಾಮಗಾರಿ ಎಲ್ಲಿ ಗಂಟ ಬಂದದ ಅಂತ ನೋಡಕ್ ಹೋಗಿನಿ ಅನ್ಕೊಂಡ್ಯಾ? ಅಯ್ಯ, ನೀವ್ ಒಟ್ಟಿ ಕೆಲ್ಸನೇ ಸರಿಯಾಗಿ ನೋಡ್ಕೊಳಕ್ ಬರಲ್ಲ. ಇನ್ನು ಅಲ್ಲಿಗೆ ಹೋಗಿ ಏನ್ ನೋಡಿರಿ? ನೋಡಕ್ ಅವಕಾಶ ಸಿಕ್ಕಿರ್ತಾನೆ ನೋಡೋದು. ಯಾರಂದ್ರೆ? ಅಲ್ಲ, ನೀ ಈಗ ನನ್ನ ಹುಡಿಕೊಂಬಂದಿರೋದು ಬೈಯಕ್ತಾನೆ. ನಮ್ ಡ್ಯಾಡಿ ವಿಷಯ ಹೇಳಕ್ಕೆ ಸೆಂಚುರಿ ಕೊಡು ಬಂದಿದಾರ. ಬಂದಿದ್ರೆ ಇಲ್ಲೇ ಯಾಕೆ ಬರ್ತಾ ಇದ್ದೀನಿ? ನಾನು ಅಲ್ಲೇ ಇರ್ತಾ ಇದ್ದೆ. ಅದು ಸರಿ ಕಂಬಿಡು. ಈಗ ನಿಮ್ ಡ್ಯಾಡಿಗೆ ಏನಾಗಿತ್ತು? ಅವ್ರಿಗೆ ಏನೂ ಆನಿಲ್ಲ. ಅವರು ಫೋನ್ ಮಾಡಿದ್ರು. ಫೋನು ನೋಟ್ವರ್ಕ್ ಸಿಗ್ದ ಕಟ್ ಆಗೋಯ್ತು. ಅದು ನೋಟ್ವರ್ಕ್ ಅಲ್ಲ ಕಮ್ಮಿ, ನೆಟ್ವರ್ಕ್ ಹಿಡಿದ್ರಿ ಚಾಡ. ಅದು ಸಿಗ್ದ ಫೋನ್ ಕಟ್ ಆಗೋಯ್ತು. ಅವರು ಮಾತಾಡುವಾಗ ಏನು ಗಾಬರಿಲಿದ್ರು. ಅದಕ್ಕೆ ನನಗೂ ಗಾಬರಿ ಆಯ್ತದೆ ಬಾಬಣ್ಣ. ಆಮೇಲೆ ಪುಟ್ಮಲ್ಲಿ ನೀ ಯಾಕೆ ಗಾಬರಿ ಅದೇ ಬಿಡಮ್ಮೆ? ನಿಮ್ಮ ಅಪ್ಪ ಗಾಬರಿ ಆಗೋ ಅಂತ ವ್ಯಕ್ತಿ ಅಲ್ಲ, ಬೇರೆಯವರು ಗಾಬರಿ ಮಾಡೋ ಅಂತ ವ್ಯಕ್ತಿ. ಬಾಬಣ್ಣ, ನಮ್ ಡ್ಯಾಡಿ ಬಗ್ಗೆ ಯಾಕೆ ಹಂಗ್ ಮಾತಾಡೋರಿ? ಮತ್ತಿನೇನಮ್ಮೆ, ಇಲ್ಲಿಗೆ ಬಂದಾಗ್ಲೆಲ್ಲ ನಾನು ನೋಡಿಲ್ವಾ? ಇಲ್ಲಿಗೆ ಬಂದಾಗ್ಲೆಲ್ಲ ಏನಾದ್ರೂ ಒಂದು ಟೆನ್ಷನ್ ತಕೊಂಡ್ ಬಂದೇ ಬರ್ತಾರೆ. ಅವ್ರು ಹುಟ್ಟಿರೋದೇ ನಂಗೆ ಟೆನ್ಷನ್ ಕೊಡಕ. ಕಮ್ಮಿ ಕಿರ್ಚ್ಕೊಂಡೆ, ಏನಾಯ್ತು? ಬಾಬಣ್ಣ, ನಿಮ್ ಕೆನ್ನೆ ತಗೊಂಡ್ ಬಿಳಿ ಕೂದ್ಲು ಬಂದವೆ. ಕೂದ್ಲು ಅಂದ್ಮೇಲೆ ಬೆಳ್ಳಗಾಗ ಸಹಜ ಕಮ್ಮೆ. ಬಾಬಣ್ಣ, ಅದು ವಯಸ್ಸಾದವ್ರಿಗೆ ಬರೋದು, ನಿಮ್ಗೆ ಯಾಕೆ ಬತ್ತು? ಅಯ್ಯೋ ಸುನೆ, ಇರೋ ವಯಸ್ಸಲ್ಲಿ ಇರಕ್ಕ ನಾನು ಅಮೃತ ಕುಡ್ಕೊಂಡ್ ಬಂದಿದ್ದಾನ. ನನಗೂ ವಯಸ್ಸಾಯ್ತಾ ಬಂತಪ್ಪ. ಬಾಬಣ್ಣ, ನಿಮ್ಗೆ ಹಂಗೆಲ್ಲ ಆಗಬಾರ್ದು. ಆಮೇಲೆ ಪುಟ್ಮಲ್ಲಿ ಚಿಕ್ಕ ಐಕಲ್ ತರ ಮಾತಾಡಬೇಡ. ಚಿಕ್ಕ ಹುಡುಗ ಆದ್ಮೇಲೆ ದೊಡ್ಡ ಹುಡುಗ, ದೊಡ್ಡ ಹುಡುಗ ಆದ್ಮೇಲೆ ದೊಡ್ಡ ಗಂಡಸು, ಅದಾದ್ಮೇಲೆ ವಯಸ್ಸಾದವ. ಇದೆಲ್ಲ ಪ್ರಕೃತಿ ನಿಯಮ ಕಮ್ಮೆ. ಇದನ್ನ ಯಾರು ತಡಿಯಕ್ಕಾಗಲ್ಲ.
ನೀನು ತಡೆಯೋ ಪ್ರಯತ್ನ ಮಾಡಬೇಡ. ನಮ್ ಬಾಬಣ್ಣ ಒಂದೊಂದ್ಸಲ ತಯ್ಯ ಬಿಟ್ಕೊಂಡಂಗ ಆಡ್ತಾರೆ. ಇವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಯ್ತ ಕಟ್ಟಿಸ್ಬೇಕು, ಆಗ ಸರಿ ಹೋಯ್ತಾರೆ. ಹಲೋ ಹಲೋ ಡ್ಯಾಡು, ನಿಮ್ ಫೋನ್ ಕಟ್ ಆದ್ಮೇಲೆ ನಾನು ತುಂಬಾ ಸಲ ಟ್ರೈ ಮಾಡ್ದಿ ಅನ್ನಿ. ನಿಮ್ದು ಔಟ್ ಆಫ್ ಕಾರ್ಪೊರೇಟ್ ಏರಿಯಾ ಅಂತ ಗೊತ್ತಾಯ್ತು. ಮಗಳೇ, ಹೌದು ಔಟ್ ಆಫ್ ಕವರೇಜ್ ಏರಿಯಾ. ಹೇಳಿದ್ರಿ ಚಾಡ. ಡ್ಯಾಡು ಯಾಕೋ ಸಾನಿ ಟೆನ್ಷನ್ ಅಲ್ಲಿದ್ರಿ? ಏನ್ ಹೇಳಿ ಮಗಳೇ, ಮೋಸಗಳು ನಮ್ಮ ಜೀವನದಲ್ಲಿ ನಡೀತಾ ಇದೆ. ಮೋಸನಾ? ನಿಮ್ಗೆ ಯಾರ ಮೋಸ ಮಾಡಿದವರು? ಇದೇ ಇದಾಳಲ್ಲ ನಮ್ಮ ಚಿಕ್ಕಮ್ಮ. ಅದೇ ಮಳವಳ್ಳಿ ಮಾಯವ ಚಿಕ್ಕವ್ವ. ಅವಳೇನೆ. ಅವ್ರಿಗೇನಾಯ್ತು? ಅವಳಿಗೇನು ಆಗಿಲ್ಲ ಪಾಪ. ಅವಳಿಗಾಗಿರೋ ಮೋಸ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತದೆ. ಅವಳ ಗಂಡ ಅವಳಿಗಿಂತ 25 ವರ್ಷ ದೊಡ್ಡವನಂತೆ. ಶ್ರೀರಾಮ, 25 ವರ್ಷ ದೊಡ್ಡವರ? ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ, ನಾ ಇಬ್ರು ಕಾಫಿ ಕುಡಿತಾ ಕುಂತಿದ್ವಿ. ಅದೇನೋ ಅವ್ನು ಲೋಟದಲ್ಲಿ ಟೊಳ್ಳ ಅಂತ ಬಿದ್ದಂಗಾಯ್ತು. ಅದೇನಪ್ಪ ಅಂತ ಕೇಳಿದ್ರೆ ಅವನು ಬಾಯ ಬಿಡಲ್ಲ, ಸುಮ್ಕೆನೆ ಕುಂತವನೆ. ನಾನೇ ಹಂಗೆ ಬಗ್ ನೋಡಿದೆ ಕಪ್ಪಲ್ಲಿ, ಹೋಲ್ಸೆಟ್ಟು. ಆಮೇಲೆ ಅವನು ಅಂತ ಬಾಯಿ ಬಿಟ್ರೆ ಬೊಚ್ಚ ಬಾಯಿ. ಆಗಲೇ ಗೊತ್ತಾಗಿದ್ದು ಅವನ ಬಾಯಿ ಸೇಟು ಅಂತ. ಟಾಡು, ನಮ್ಗೆಲ್ಲ ಸಾನ ಮೋಸ ಮಾಡ್ಬಿಟ್ರು ಅನ್ನಿ. ಅದಕ್ಕೆ ನಿನಗೆ ಅರ್ಜೆಂಟಾಗಿ ಫೋನ್ ಮಾಡಿದ್ದು. ನಿನ್ನ ಗಂಡನು ಅವನಂಗೇನೆ ಮುದುಕ ಆಗ್ಬಿಟ್ಟು ಅವನು ಹೆಂಗೆ ಅಂತ ಯಾವುದಕ್ಕೂ ಒಂದ್ಸಲ ಟೆಸ್ಟ್ ಮಾಡಿ ನೋಡ್ಬಿಡು. ಯಾಕೆ ನಾನು ಹೇಳಿದ್ ನಿಜ ಆಗ್ಬಿಟ್ಟೈತಾ? ಇಲ್ಲ ಡ್ಯಾಡು, ಪಲ್ಲೆ ನೋಡಿ ಕೆಚ್ಕೊಬಿಟ್ಟಿ. ಯಾವುದಕ್ಕೂ ಆ ಚಡ್ಡಿ ಬನ್ನಿ ನಮ್ಮ ಬಗ್ಗೆ ಹುಷಾರಾಗಿರು. ಪದೇ ಪದೇ ಗಮನಿಸ್ತಾ ಇರು. ನಾವು ಅವಾಗವಾಗ ಮೋಸ ಹೋಗೋದು ಬೇಡ, ಗೊತ್ತಾಯ್ತಾ? ಸರಿ ಡ್ಯಾಡು, ನಾನು ಫೋನ್ ಮಾಡೋಗ್ತೀನಿ. ಚಡ್ಡಿ ಬನ್ನಿ ಮಗ ನಮಗೆ ಮೋಸ ಮಾಡ್ತಾನೆ, ನೋಡ್ತೀನಿ. ನಮ್ಮ ಬಾಬಣ್ಣಗೆ ಬಿಡಿ ಕೂದಲು ಬರ್ತವೆ ಅಂದ್ರೆ ವಯಸ್ಸು. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕವ್ರಿಗಿಂತ 25 ವರ್ಷ ದೊಡ್ಡವ್ರ. ಈ ವಿಷಯ ಮುಚ್ಚಿಟ್ಟು ಇಲ್ಲಿ ಗಂಟ ಅವ್ರ ಜೊತೆ ಸಂಸಾರ ಮಾಡಿದ್ರ. ನಮ್ಮ ಬಾಬಣ್ಣಗೂ ಇಲ್ಲಿ ಬಿಳಿ ಕೂದಲು ಬಂದವೆ ಅಂದ್ರೆ ಅವರು ನನ್ಗಿಂತ 25 ವರ್ಷ ದೊಡ್ಡವ್ರ. ದೇವ್ರೆ, ಹಂಗಂತೂ ಆಗದೆ ಇರ್ಲಪ್ಪ. ಪುಟ್ಮಲ್ಲಿ ಅವರೇ, ತಗೊಳ್ಳಿ. ಅಪರೂಪಕ್ಕೆ ನಮ್ಮ ಏರಿಯಾದಲ್ಲಿ ಕಬ್ಬು ಮಾರ್ತಾ ಇದ್ರು, ನಿಮ್ಗೋಸ್ಕರ ಅಂತ ತಗೊಂಡ್ ಬಂದೆ. ಚಂದನವ್ರ, ನನಗೆ ಸಾನೆ ಸೆಟ್ ಆಗದೇನೆ. ಸೆಟ್ ಆಗಿದ್ಯಾ? ಅದೇ ಮನ್ಸಿಗೆ ಬೇಜಾರಾಗದೇನೆ. ಪುಟ್ಮಲ್ಲಿ ಅವರೇ, ಇದು ಸೆಟ್ ಅಲ್ಲ, ಅಪ್ಸೆಟ್. ಹಿಡಿದ್ರೆ ಚಾಡ. ಇವತ್ತು ಯಾಕೋ ನನ್ನ ಮನ್ಸು ಸರಿ ಇಲ್ಲ ಅನ್ನಿ. ನಿಮಗ್ ದುಃಖ ಕೊಟ್ಟೋನ್ ಯಾರು ಅಂತ ಹೇಳಿ ಪುಟ್ಮಲ್ಲಿ ಅವರೇ, ಅವನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹಂಗೆಲ್ಲ ಮಾಡಬೇಡಿ. ನಮ್ ಡ್ಯಾಡು ಫೋನ್ ಮಾಡಿದ್ರು, ಅವ್ರು ಹೇಳೋ ವಿಷಯ ಕೇಳಿ ನಂಗೆ ಸಾನೆ ಬೇಜಾರಾಯ್ತು ಅನ್ನಿ. ಅಂತ ಡುಬಾಕ್ ಕೆಲಸ ಏನ್ ಮಾಡಿದ್ರು ನಮ್ಮ ಮಾವ? ಐ ಮೀನ್ ಗೌಡ್ರು ಮಾವ. ನಮ್ ಚಿಕ್ಕವನ್ ಗಂಡ ಅವ್ರಲ್ಲ, ಅದೇ ನಮ್ ಚಿಕ್ಕಪ್ಪ. ಅವರು ನಮ್ ಚಿಕ್ಕವನ್ಗಿನ್ನ 25 ವರ್ಷ ದೊಡ್ಡವ್ರಂತೆ. ಆ ವಿಷಯ ಈಗ ಎಲ್ರಿಗೂ ಗೊತ್ತಾಗದೆ. ಮಲ್ಲಿ ಅವರೇ, ನಿಮ್ ಡ್ಯಾಡು ಮಾಡೋದೆಲ್ಲ ಇಂಥ ಕೆಲಸನೇ ಅಲ್ಲ. ಮದ್ವೆಗೆ ಮುಂಚೆ ಹುಡುಗನ ಬಗ್ಗೆ ತಿಳ್ಕೊಂತಾನೆ ಮದ್ವೆ ಮಾಡ್ಕೊಡ್ಬೇಕು. ಹೆಣ್ಮಕ್ಳು ಜೀವನ ಹಾಳು ಮಾಡೋಕೆ ಅಂತಾನೆ ನಿಮ್ ಡ್ಯಾಡು ಹುಟ್ಟುಬಿಟ್ಟಿದ್ದಾರೆ. ಸಾರಿ, ಐ ಆಮ್ ವೆರಿ ಸಾರಿ. ನಿಮ್ ಚಿಕ್ಕಮ್ಮಂಗಾಗಿರೋ ಅನ್ಯಾಯನ ಸಹಿಸ್ಕೊಳಕ್ಕಾಗದೆ ಕೋಪದಲ್ಲಿ ರೀತಿ ಮಾತಾಡ್ಬಿಟ್ಟೆ. ಚಂದನವ್ರೆ, ನಿಮ್ ತಾವು ಒಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಕೇಳಿ ಪುಟ್ಟಮಲ್ಲಿ ಅವರೇ, ನೀವು ಕೇಳಲಿ ಅಂತಾನೆ ತಾನೇ ನಾನು ಇಷ್ಟು ದಿವಸದಿಂದ ಕಾಯ್ತಿರೋದು. ಬೇಜಾರು ಯಾಕೆ ಮಾಡ್ಕೊಳ್ಳಿ, ಮನ್ಸಲ್ಲಿ ಏನಿದ್ರು ಇಟ್ಕೋಬಾರ್ದು. ಕೇಳಿ ಕೇಳಿ. ಮುದುಕರಾಗವ್ರಿಂದ ಹೆಂಗ್ ಕಂಡಿಡಿಯೋದು? ಅದ್ರ ಲಕ್ಷಣ ಏನು? ವಯಸ್ಸಿರೋರ ಬಗ್ಗೆ ಕೇಳಿ ಅಂದ್ರೆ ವಯಸ್ಸಾದವ್ರ ಬಗ್ಗೆ ಕೇಳ್ತಿದ್ದಾರೆ. ಇವರಿಂದ ಬಿದ್ರೆ ನಾನು ಮುದುಕ ಆಗ್ಬಿಡ್ತೀನಿ ಅಷ್ಟೇ. ಪುಟ್ಟಮಲ್ಲಿ ಅವರೇ, ವಯಸ್ಸಾಗಿರೋದ್ರ ಮೊದಲನೇ ಲಕ್ಷಣ ಇಲ್ಲಿ 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 ಕೂದಲು ಬೆಳ್ಳಗಾಗುತ್ತೆ. ನನಗಿನ್ನೂ ವಯಸ್ಸಾಗಿಲ್ಲ ಪುಟ್ಟಮಲ್ಲಿ ಅವರೇ. ನೀವು ಬೂದ್ಗನ್ನಡಿ ಹಾಕೊಂಡು ಹುಡುಕಿದ್ರು ನನ್ನ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಸಿಗಲ್ಲ. ಚಂದನವ್ರೆ, 2ನೇ ಲಕ್ಷಣ ಏನು ಅಂತ ಹೇಳಿ. 2ನೇ ಲಕ್ಷಣ ಹಲ್ಲು ಶಕ್ತಿ ಕಳ್ಕೊಳ್ಳೋದು. ಗಟ್ಟಿಯಾಗಿರೋ ಪದಾರ್ಥ ಕೊಟ್ರೆ ತಿನ್ನಕ್ಕಾಗಲ್ಲ, ಏನಾದ್ರೂ ತಣ್ಣಗಿರೋದು ಕೊಟ್ರೆ ಹಲ್ಲು ಜುಮ್ ಜುಮ್ ಅನ್ನುತ್ತೆ ಅಂತಾರೆ. ಕೆಲವೊಬ್ಬರಿಗೆ ಹಲ್ಲೆಲ್ಲ ಉದ್ರೋಗಿ ನಿಮ್ ಚಿಕ್ಕಪ್ಪ ಒಂಥರ ಹಲ್ ಸೆಟ್ ಹಾಕ್ಸ್ಕೊಂಡಿರ್ತಾರೆ. ಚಂದನವ್ರೆ, ನಿಮ್ಮಲ್ಲೂ ಗಟ್ಟಿಯಾಗಿದ್ದಾವ. ಪುಟ್ಟಮಲ್ಲಿ ಅವರೇ, ನಿಮ್ಮ ಅನುಮಾನನ ನಾನು ಈಗಲೇ ಕ್ಲಿಯರ್ ಮಾಡ್ತೀನಿ. ನಮ್ಮ ಬಾಬಣ್ಣ ಬಂದ್ಮೇಲೆ ಈ ಕಬ್ನ ತಿನ್ನಕ್ ಕೊಟ್ಬಿಟ್ಟು ಅವ್ರಲ್ಲೂ ಗಟ್ಟಿಯಾಗಿದ್ದಾವ ಇಲ್ವಾ ಅಂತ ಪರೀಕ್ಷೆ ಮಾಡ್ತೀನಿ. ಪರೀಕ್ಷೆ ಮಾಡಿ
ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ನಿಮ್ಮ ತೀರ್ಮಾನಕ್ಕೋಸ್ಕರ ಕಾಯ್ತಿರ್ತೀನಿ ಅಂದೆ. ಶಂಕರೇಶ್ವರ, ಮಧು ಹೊಟ್ಟಿಲಿ ಬಿಟ್ಟು ಐಸ್ ಕ್ರೀಮ್ ತಿಕ್ಕು ಅಂತ ತಿಂದ್ಬಿಟ್ಟು ನೋಡಿದ್ರೆ ಅಲ್ಲ ಶುರು ಆಗ್ಬಿಡ್ತಲ್ಲಪ್ಪ. ಪ್ರಾಣ ಹಂಗಾಯ್ತದೆ. ನೈ ಐಸ್ ಕ್ರೀಮ್ ಬೇಡ ಕೂಡ, ನೀನೇ ತಿನ್ನು. ನೀನು ತಿನ್ನೋ ಅಷ್ಟನ ಇದೇ ಫಸ್ಟ್ ಟೈಮ್ ಬೇಡ ಅಂದಿರೋದು. ಯಾಕೆ ಆಗ್ಲೇ ತಿಂದ? ಅಡ ಬಾಳೆಹಣ್ಣು ತಿನ್ನು, ಇಲ್ಲ ಮಾತಾಡು. ಎರಡೆರಡು ಕೆಲಸನೂ ಒಟ್ಟೊಟ್ಟು ಮಾಡಬೇಡ. ಅಣ್ಣ ಇದು ನನ್ನ ಟ್ಯಾಲೆಂಟು, ನಿನಗಿಲ್ಲ ಅಂದ್ರೆ ನಾನು ಮಾಡ್ಬಾರ್ದಾ? ಅಡ ಬಾಳೆಹಣ್ಣು ತಗೋದು ಬುಟ್ಟ ಅಂದ್ರೆ ಕಟ್ರ ಚಡ್ಡಿ ಉದ್ರೋಗ್ಬಿಡ್ಬೇಕು. ನನ್ನ ಕಷ್ಟ ನನಗ, ಸುಮ್ಮನೆ ಹೋಗ್ಬಿಡ ಅತ್ತಗ. ಅದೇನ್ ಕಷ್ಟ ಹೇಳಣ್ಣ, ಅದನ್ನ ದೂರ ಮಾಡ್ಬಿಡ್ತೀನಿ. ನೀನೇ ನನ್ನ ಕಷ್ಟ, ಒಟ್ಟಗು ದೂರಕ್ಕ. ಹಂಗಾರ ಅವ್ವಯ್ಯಂಗ್ ಫೋನ್ ಮಾಡಿ ಹೇಳ್ತೀನಿ. ಅವ್ವಯ್ಯ ಹೂ ಅಂದ್ರೆ ಉದರಂಗ ಬಸ್ ಹತ್ಕೊಂಡು ಹಿಂದಿರ್ದಂಗ್ ಓಡ್ಬಿಡ್ತೀನಿ. ಅಡ ನನ್ನ ಚಿನ್ನ ಬಂಗಾರ, ನೀನೇ ನನ್ನ ಬೆಳಿ ಬಾಳೆಹಣ್ಣು ಕೂಡ ಸುಮ್ಮನೆ ಆಟಗುಳಿ ಮಾಡ್ದಿ. ಅದನ್ನ ಸೀರಿಯಸ್ ಆಗಿ ತಕೊಂಡ್ಬಿಡೋದ? ನಾನು ಆಟ್ಕುಳಿ ಮಾಡ್ದಿ, ಅದನ್ನ ನೀನ್ ಸೀರಿಯಸ್ ಆಗಿ ತಗೋಬಿಡೋದ? ಅಯ್ಯೋ ಮೊಟ್ಟೆ ತಗೋ. ಎಟ್ಟಿಲಿ ಎಲ್ಲ ನನ್ನ ಉರ್ದು ಮುಕ್ಕೋರೆ ಆಗ್ಬಿಟ್ರು. ಜೊತೆಗೆ ಅಲ್ಲೋ ಬೇರೆ. ಪೊಂಗಲಿ ಮಲ್ಲಪ್ಪ, ನೀನೇ ನನ್ನ ಕಾಪಾಡಬೇಕು ತಂದೆ. ಬಾಬಣ್ಣ ಬಾಬಣ್ಣ, ನಿಮ್ಗೋಸ್ಕರ ಏನೋ ತಂದೇವ್ನಿ, ಅದೇನು ಅಂತ ಹೇಳಿ ನೋಡವು. ಆಮೇಲೆ ಪುಟ್ಮಲಿ, ನಿನ್ನಷ್ಟು ಬುದ್ಧಿವಂತ ನಾನಲ್ಲ, ಅದೇನಂತ ನೀನೇ ಹೇಳ್ಬಿಡು. ನೋಡಿದ್ರಿಯಾ, ಯಾವಾಗ್ಲೂ ನನ್ನ ತಡ್ಡಿ ಅಂತ ಇದ್ರಿ, ಈಗ ದಡ್ರಾರು ಅಂತ ಗೊತ್ತಾಯ್ತಾ? ವಿಷಯ ಹೇಳಿಯ ಹೋಗ್ ಮನಿ ಕಳ್ಯ. ಸೋಳ್ತೀನಿ ಬಾಬಣ್ಣ, ನಿಮ್ಗೋಸ್ಕರ ಏನ್ ತಂದೇವ್ನಿ ನೋಡಿ. ಇದ್ಯಾಕಮ್ಮೆ ತಂದೆ? ಬಾಬು ಕ್ರಿಕೆಟ್ ಆಡಕ್ಕೆ ಬ್ಯಾಟ್ ಇಲ್ಲ ಅಂತಿದ್ದ, ಅದಕ್ಕೆ ತಕೊಂಬಂದೆ. ಕೇಳದ್ ನೋಡಿ, ನಾನು ಇದನ್ನ ತಿನ್ನೋಕ್ ತಂದದ್ದು. ಮತ್ತಿನ್ನು ಮಡಿಕೊಂಡಿದೆ, ತಿನ್ ಮುಗ್ಸೋದಲ್ವಾ? ಇನ್ನ ನಾ ತಿನ್ನಕ್ಕಲ್ಲ, ನೀವ್ ತಿನ್ನಕ್ಕೆ. ಆಮೇಲೆ ಪುಟ್ಮಲಿ, ಈಗ ಇದನ್ನೆಲ್ಲ ತಿನ್ನಕ್ ಆಗಲ್ಲ ನನ್ಗ. ಇವಳಗ ಅಲ್ಲವು ಅಂತ ಹೇಳ್ಬಿಟ್ರೆ ಅದನ್ನ ಕಿತ್ತೋಕವರೆಗೂ ಬಿಡಲ್ಲ. ಅದು ಇದು ಮಾಡಿ ಇರೋ ನನ್ನ ಅಲ್ಲೆಲ್ಲ ಉದುರಿಸ್ಬಿಡ್ತಾಳೆ. ಬಾಬಣ್ಣ ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ, ತಕೊಳ್ಳಿ ತಿನ್ನಿ. ಆಮೇಲೆ ಪುಟ್ಮಲಿ, ಇದನ್ನ ಇವತ್ತು ತಿನ್ನಕ್ಕಾಗಲ್ಲ, ನಾಳೆ ತಿಂತೀನಿ, ಮಡಗೋಗು. ಇನ್ನ ತಂದಿರೋದು ನಾಳೆ ತಿನ್ನಕ್ಕಲ್ಲ, ಈಗಲೇ ತಿನ್ನಕ್ಕೆ. ಈಗ ನೀವು ತಿಂದಿಲ್ಲ ಅಂದ್ರೆ ನಂಗೆ ಸಾನೆ ಆಟ ಆಯ್ತದ. ಅದು ಆಟ ಎಲ್ಲ ಕಮ್ಮಿ, ಹೊರಟು ಹಿಡಿದ್ರಿ ಜಾಡ. ಈಗೇನು ತಿಂದಿರೋ ಇಲ್ವಾ? ಎವಳದಲ್ವಾ ಒಟ್ಟ ತುಂಬೋಗದೆ. ಇವತ್ತು ತಿನ್ನಕ್ಕಾಗಲ್ಲ, ನಾಳೆ ತಿಂತೀನಿ, ಮಡಗೋಗು. ನಮ್ಮ ಬಾಬಣ್ಣಂಗೆ ಕಬ್ಬು ಅಂದ್ರೆ ಬೋ ಇಷ್ಟ. ಇವತ್ತು ಬ್ಯಾಡ ಅಂತವ್ರೆ ಅಂದ್ರೆ ನಾನು ಅನ್ಕೊಂಡಂಗೆ ಇವ್ರದ್ದು ಏನಾದರೂ ನಕಲಿ ಅಲ್ಲ. ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ಸರಿ ಟೆಸ್ಟ್ ಮಾಡ್ಬಿಡವು. ಬಾಬಣ್ಣ ಬಾಬಣ್ಣ, ನೀವು ಈ ಕಪ್ ತಿನ್ನಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಅಡ್ಗೆ ತಿನ್ನಿ. ಈ ಪುಟ್ಪಲ್ಲಿ ನಾನು ಅಲ್ಲೆಲ್ಲ ಉದುರಿಸ್ಬೇಕು ಅಂತ ಪಣ ತೊಟ್ಟರಂಗದೆ. ಈ ನೋಲಿ ಯಾವುದನ್ನ ತಿನ್ನಕ್ಕಾಗಲ್ವೋ ಅದನ್ನೇ ಕೊಡ್ತಾಳೆ. ಬಾಬಣ್ಣ ಪುನಃ ಯಾಕೆ ಸುಮ್ಮನೆ ಆಗ್ಬಿಟ್ರಿ, ತಗೊಳ್ಳಿ ತಿನ್ನಿ. ಆಮೇಲೆ ಪುಟ್ಪಲ್ಲಿ, ನಾಗಲೇ ಹೇಳಿಲ್ವಾ ತಿನ್ನ ಕಾರ್ಯಕ್ರಮ ಈಗ ಬೇಡ, ನಾಳೆಗೆ ಮಡಿಕಳ, ಈಗ ಮನಿಕ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವು ಅಡ್ಗೆ ತಿನ್ಲೇಬೇಕು. ಇನ್ನೇನಾದ್ರೂ ತಿನ್ನಿಲ್ಲ ಅಂದ್ರೆ ನಾನು ನಿಮ್ ತಗೋ ಮಾತಾಡಲ್ಲ. ಆಯ್ತು ಕೊಡಮ್ಮೆ. ಬಾಬಣ್ಣ ಅಡ್ಗೆನ ಚೂರ್ ಚೂರ್ ಮಾಡ್ಬಿಟ್ರಿ. ಆಮೇಲೆ ಪುಟ್ಪಲ್ಲಿ ಚೂರ್ ಚೂರಾಗಿದ್ದು ಅಡಿಕೆ ಎಲ್ಲ ಕಮ್ಮಿ. ನಾನು ಡೂಪ್ಲಿಕೇಟ್ ಅಲ್ಲ. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು. ಗೌಡ್ರೆ, ಗುಡ್ ಮಾರ್ನಿಂಗ್ ಮಧುರ ಅವ್ರೆ. ಗುಡ್ ಮಾರ್ನಿಂಗ್ ಗೌಡ್ರೆ. ಇದೇನಿದು, ನಿನ್ನೆ ರಾತ್ರಿ ತನಕ ಯಂಗ್ ಆಗಿದ್ರಿ, ಈಗ ಸಡನ್ ಆಗಿ ವಯಸ್ಸಾದವ್ರ ತರ ಆಡ್ತಿದ್ದೀರಾ? ತರ ಅಲ್ಲ ಮಧುರ ಅವ್ರೆ, ವಯಸ್ಸಾಗದೆ. ಇಷ್ಟಿನ ಚಂದ್ರನ ಮೇಲೆ ಕರಿ ಮೋಡ ಕೌಸ್ಕೊಂಡ್ಬಿಟ್ಟಿತ್ತು, ಈಗ ಅದು ದಂಡಕ್ಕೆ ಸರಿದು ಒರಿಜಿನಲ್ ಬಣ್ಣ ಕಾಣಿಸ್ತಾ ಅದ. ನೀ ಗೌಡ್ರ, ನೀವೇನ್ ಹೇಳ್ತಿದ್ರೋ ಅರ್ಥ ಆಗ್ತಿಲ್ಲ. ವಯಸ್ಸಾಗದೆ ಎಂದಿ, ನಾನು ಈಗ ಹಿರಿಯ ಬುದ್ಧಿವಂತ ಮೆಚೂರ್ಡ್ ಮನುಷ್ಯನಾಗಿನಿ. ಗೌಡ್ರ, ನಂಗೆ ನಂಬಕ್ಕೆ ಆಗ್ತಿಲ್ಲ, ಇಷ್ಟ ಬೇಗ ನಿಮಗೆ 60 ವಯಸ್ಸು ಹೆಂಗಾಯ್ತು ಅನ್ಕಂಡ್ರಿ? 60 ವರ್ಷನಾ? ಓ ಮೈ ಗಾಡ್, ಇವಾಗ ಕಾಣಿಸೋದೇ ಇಲ್ಲ. 40 ವರ್ಷ ಆದಂಗೆ ಕಾಣಿಸ್ತೀರಾ. ಇನ್ನು ಬಿಳಿ ಬಣ್ಣನ ಜಾಸ್ತಿ ಬಳಕಬೇಕಿತ್ತು. ಗೌಡ್ರ ಏನೋ ಹೇಳಿದ್ರಿ? ಮಧುರ ಅವ್ರೆ,
ನೀವು ವಯಸ್ಸಾದವ್ರನ್ನ ಶಾನೆ ಇಷ್ಟಪಡ್ತಿದ್ದೀರಿ ಅಂತ ಅಣ್ಣಪ್ಪನವ್ರು ಹೇಳ್ತಾ ಇದ್ರು ದೀಟ್ವಾ. ಹೌದು ಗೌಡ್ರೆ, ಚಿಕ್ಕ ವಯಸ್ಸಿಂದ ವಯಸ್ಸಾದವರು ಅಂದ್ರೆ ತುಂಬಾ ಇಷ್ಟ. ಅವ್ರನ್ನ ನಾನು ತುಂಬಾ ಗೌರವಿಸ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನಂಗೆ ನಿಮ್ಮಂತ ವಯಸ್ಸಾದವ್ರನ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆಸೆ ಇದ್ಮೇಲೆ ಆ ಮಗುನ ಯಾಕೆ ಮದುವೆ ಆದ್ರಿ? ನೀವ್ ಹೇಳ್ದಾಗೆ ಜಾನಿ ಮಗು ಇದ್ದ ಹಾಗೆ ಬಿಡಿ. ಬಟ್ ಏನ್ ಮಾಡೋದು, ಆ ಮಗು ಮೇಲೆ ತುಂಬಾ ಪ್ರೀತಿ ಬಂದು ಅವ್ರನ್ನೇ ಮದ್ವೆ ಆಗ್ಬಿಟ್ಟೆ. ಬಟ್ ನಿಮ್ಮಂತ ವಯಸ್ಸಾದವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋ ಆಸೆ ಇದೆ. ಕಳೆದೋಯ್ತು ಅನ್ಕೊಂಡಿದ್ದು ಸಿಕ್ಕದಂಗ ಆಗೋಯ್ತು. ಅಂದ್ರೆ ಈ ನಿಮ್ಮ ವಯಸ್ಸಾದ ದೋಸ್ತ್ ಬಗ್ಗೆ ಯಾನ್ ಹೇಳಿರಿ? ನಿಮ್ ಬಗ್ಗೆ ಹೇಳೋಷ್ಟು ದೊಡ್ಡೋಳು ನಾನಲ್ಲ ಬಿಡಿ. ಬಟ್ ನಿಮ್ಮಂತ ಇಂಟೆಲಿಜೆಂಟ್ ಸುಂದರವಾಗಿರೋ ಫ್ರೆಂಡ್ಶಿಪ್ ಸಿಗೋದೇ ನನ್ನ ಭಾಗ್ಯ. ಹಂಗಂದರಿಯ ಬನ್ನಿರಿ, ಬನ್ನಿ. ಭಾಗ್ಯ ನಿಮ್ಮದಲ್ಲ, ನಿಮ್ಮಂಥ ಸುಂದರವಾಗಿರೋ ಹುಡುಗಿ ನನ್ನ ಸ್ನೇಹ ಬಯಸ್ತಾ ಅದಲ್ಲ, ನನ್ನ ಭಾಗ್ಯ. ಬೆಳಗ್ಗೆನೆ ಹಿರಿಗೌಡ್ರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನಾನು ಜಾಗಿಂಗ್ ಹೋಗಿ ಬರ್ತೀನಿ, ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ. ನೋಡ್ರಿ ನಾನು ಬರ್ತೀನಿ. ಬೇಡ ಗೌಡ್ರೆ, ನೀವು ಸ್ಪೀಡಾಗಿ ಓಡಕ್ಕಾಗಲ್ಲ ಅಲ್ವಾ? ನಾವು ನೈಟ್ ವಾಕ್ ಮಾಡೋಣ, ಆಗ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡೋಣ. ಅಂದ್ರೆ ನೈಟು ರಾತ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಗೌಡ್ರೆ. ಬಾಬಣ್ಣ ಏನಾಯ್ತ ನಿಮ್ಗೆ? ವಾತಾರೋತರ ಹೊಟ್ಟೆ ಮುಂಚೆ ಹಿಂಗ್ ಕುಣಿತಾ ಇದೀರಿ? ಎಕ್ಸರ್ಸೈಸ್ ಮಾಡ್ತಾವನಿ ಕಮ್ಮಿ. ಯಾನ ಇದು? ನೆನ್ನೆಗಿನ್ನ ಮುದ್ಕುಂತರ ಕಾಣಿಸ್ತಾ ಇದೀರಿ. ಮುದುಕಂತರ ಕಾಣಿಸ್ತಾ, ಎಳ ಹುಡುಗನ್ ತರ ಕಾಣಕದ್ದ. ಹಲೋ, ಎಂತ ಟೆನ್ಷನ್ ಮಾಡ್ಕೊಂಡು ಬೇಡ ಮಾರತಿ. ಇವತ್ತು ಸಾಯಂಕಾಲ ತಗೋಬತ್ತೆ, ಖಂಡಿತ ತಗೋಬತ್ತೆ. ಸಾಯಂಕಾಲ ತಗೋಬತ್ತೇಕ. ಎಂತದ ಹೆಕ್ಕತ್ತಿ ಮನೆ, ನನ್ನನ್ನೇ ನುಂಗುವಂಗೆ ಕಾಣ್ತಿದ್ದೆ. ಐ ಲೈಕ್ ಇಟ್. ನಿಮ್ಮನ್ನು ನುಂಗುವಾಗಿರ್ತಿದ್ರೆ ಯಾವತ್ತು ನುಂಗಿ ನೀರು ಕುಡಿದು ಬಿಡ್ತಿದ್ದೆಪ್ಪ. ಎಂತದ ಹೆಣ್ಮಕ್ಳಲ್ಲಿ ಇದ್ದಿದ್ಯಾನ, ಅದಕ್ಕೆ ಈ ನಮ್ನಿ ಮಾತಾಡ್ತಿದ್ದೆ. ಹಾಗಾದ್ರೆ ಬನ್ನಿ, ಇಬ್ಬರು ಒಟ್ಟಿಗೆ ಮಲಗಿ ಬಲಗಳಿದೆ ಎದ್ದೇಳುವ. ಅಯ್ಯ ಹೆಕ್ಕತ್ತಿ ಮನೆ, ಐ ಲೈಕ್ ಇಟ್. ನನಗೆ ತಮಾಷೆ ಮಾಡ್ತೇನಾ? ಇನ್ನೊಂದು ಮಾತಾಡ್ರೆ ಸ್ಟೇಷನಿಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲ್ಸಿ ನಾನು ಕಡ್ಬ್ ಬರ್ಕ ಹಂಗೆ ಮಾಡ್ತೆ. ತೊಂದರೆ ಇಲ್ಲ, ಅಲ್ಸಿ ನಾನು ಕಡುಬು ಬರ್ಕ್ಲಿಕ್ಕಾದ್ರೂ ನನ್ನೊಟ್ಟಿಗೆ ನೀವು ಸ್ಟೇಷನ್ಗೆ ಬರ್ತಿರಲ್ಲ. ಹೋಗುವ. ಮತ್ತಿಂದ ಎಂತ ಮರೆ ನಿಮ್ಮ ದೂಪೆ, ಯಾವತ್ತು ನೋಡಿದ್ರು ಫೋನ್ನಲ್ಲಿಯೇ ಕೊಜ್ಜೆಲ್ತಿರ್ತೀರ. ಒಂದು ದಿವಸ ಸರಿಯಾಗಿ ಡ್ಯೂಟಿ ಮಾಡಿದ್ದೆ ನಾನು ನೋಡ್ಲಿಲ್ಲ. ನೀವೆಂತ ಮೊಬೈಲ್ ಇನ್ಸ್ಪೆಕ್ಟರ? ನಾನು ಕೆಲಸ ಮಾಡ್ತೆ ಬಿಡ್ತೆ ಅದಲ್ಲ ನಿಂಗೆಂತಕ್ಕ. ನಾನೇನು ನಿನ್ನ ಸಾಕನ? ಸಾಕುದಾದ್ರೆ ಸಾಕಿಯಪ್ಪ, ತೊಂದರೆ ಇಲ್ಲ. ನನ್ನ ನಿಮ್ಮ ದತ್ತು ಮಗುವಾಗಿ ತಗೊಳ್ಳಿಲ್ಲ. ನಿನ್ನನ್ನು ನಾನು ದತ್ತು ತಕೊಂಡ್ರೆ ನನ್ನ ಹೆಂಡತಿ ನನ್ನನ್ನು ಇನ್ನೊಬ್ರಿಗೆ ದತ್ತು ಕೊಟ್ಬಿಡ್ತಾಳೆ. ಏನ್ ಇನ್ಸ್ಪೆಕ್ಟ್ರೆ, ಯಾರನ್ನೋ ದತ್ತು ತಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದಾರಿ? ಈ ಹೆಕ್ಕತ್ತಿಂಬವನ್ನ ನಾನು ದತ್ತು ತಕೊಂಡ್ಕಂಬ್ರು. ಎಂತ ಕರ್ಮ ಮರ್ರೆ, ಬೇಕಾದ್ರೆ ನೀವೇ ತಕೊಂಡಿಯಲ್ಲ. ಈ ಹುಚ್ಚನ ದತ್ತು ತಕೊಳಕ್ ನಂಗೇನು ಹುಚ್ಚನಾಯಿ ಕಚ್ಚಿದ್ದ? ಹುಚ್ಚರಿಗೆ ಹುಚ್ಚನಾಯಿ ಕಚ್ಚಬೇಕಾರಿಗೆ ಮಾಸ್ಟ್ರೆ. ಅಯ್ಯೋ ನಿನ್ನ ನನ್ನೇ ಹುಚ್ಚ. गौड़ा टक्कर लेना तो मर्दों से टक्कर लेना. सच्चे मर्द कभी कच्चे गोली नहीं खाते. ಇವನೇನು ಇನ್ಸ್ಪೆಕ್ಟ್ರೆ, ಮರ್ದೋಸೆ ನಿರ್ದೋಸೆ ಅಂತ ಯಾನನ್ನೇ ಹೇಳ್ತಾನೆ. ಅದಕ್ಕೆ ಇವನು ಈ ಗಲ್ಲಿಯಿಂದಾನೇ ಓಡಿಸಿಬಿಟ್ಟು. ಅವನು ವಿಷಯ ಬುಟ್ಟಾಕಿ ಇನ್ಸ್ಪೆಕ್ಟ್ರೆ, ಈಗ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಲ್ಲ. ಎಂತ ಹೇಳಿ ಮರ್ರೆ? ಅದು ನನಗೊಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಅದರಲ್ಲಿ ನನ್ನ ವಯಸ್ಸು 60 ಆಗಿರೋ ಥರ ಇರಬೇಕು. ಓಯ್ ನೋಡ್ರೆ, ನಿಮ್ಗಿನ್ನೂ 40 ಆಗಲಿಲ್ಲ, 60 ಆಪು ಆಸೆ ಅಂತಕ್ಕೆ. ಅದು ನಂತ ಒಂದು ಪಾಲಿಸಿ ಅದೇ, ಅದು ಇನ್ನೂ ಮೆಚೂರ್ ಆಗಿಲ್ಲ. ಇದನ್ನ ತಗೊಂಡೋಗಿ ತೋರಿಸ್ದಷ್ಟೇ ಮೆಚೂರ್ ಆದಂತೆ. ಅದೆಂತ ಪಾಲಿಸಿ? ಆ ಪ್ರೇಮ್ ರಕ್ಷಿತ್ ಪಾಲಿಸಿ. ಈ ನಮ್ಮನಿ ಪಾಲಿಸಿ ಹೆಸರು ನಾನು ಕೇಳಲೇ ಇಲ್ಲಲ್ಲ. ಅದು ನನ್ನಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳಿಗೆ ಮಾತ್ರ ಗೊತ್ತಿರ್ತದೆ. ಈಗ ಏನು ನೀವು ಸರ್ಟಿಫಿಕೇಟ್ ಮಾಡಿಸ್ಕೊಟ್ರೆ ಇಲ್ಲೇ ಬ್ಯಾಡದಿರೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅಡ್ಡಿಲ್ಲ, ಮಾಡಿಸಿಕೊಡ್ತೆ. 5,000 ರೂಪಾಯಿ ಬೀಡ ಹೊಡಿಕತ್ತ. 5,000 ರೂಪಾಯಿ ಇಲ್ಲ, 100 ರೂಪಾಯಿ ಕೊಡ್ತೀನಿ. 100 ರೂಪಾಯಿಗೆ ಒಂದು ಗೋಬಿ ಮಂಚೂರಿ ಬರ್ತಿಲ್ಲ. ಆದ್ರೆ 1 kg ಹೂಕೋಸ್ ಬರ್ತದೆ, ಅದನ್ನೇ ತಗೊಂಡೋಗಿ ತಿನ್ಕೊಳ್ಳಿ. ಇರ್ಲಿ, ನಮಗೂ ಬೇಡ ನಿಮಗೂ ಬೇಡ. 2,000 ರೂಪಾಯಿ ಕೊಡಿ, ನಿಮ್ಮ ಸರ್ಟಿಫಿಕೇಟ್ ಮಾಡಿ ಕೊಡ್ತೆ. ನನ್ ಕೈಲಿಂದ ನಂಬಕ್ಕೆ ಆಯ್ತಲ್ಲ. ನಮ್ ಬಾಬಣ್ಣ ದಿನ ದಿನ ವಯಸ್ಸಾದಂಗ ಆಡ್ತಾವ್ರೆ. ಈ ವಿಷಯ ಏನಾದ್ರು ನಮ್ ಡ್ಯಾಡ್ ಗೊತ್ತಾಗ್ಬಿಟ್ರೆ ಅವ್ರ ಮುಖ ಹೆಂಗ್ ತೋರಿಸ್ಲಿ? ನಮ್ ಬಾಬಣ್ಣ ಏನಾದ್ರು ನಾಟಕ ಮಾಡ್ತಾವ್ರ? ಪುಟ್ಮಲ್ಲಿಯವರೇ, ಜಗವೇ ಒಂದು ನಾಟಕ ರಂಗ ಅನ್ನೋ ಮಾತು ಕೇಳಿಲ್ವಾ? ಗೊಂಬೆ ಆಡ್ಸೋನು ಮ್ಯಾಲೆ ಕುಂತೋನು ಅವನು ಆಡಿಸ್ತಿರ್ತಾನೆ, ನಾವು ಆಡ್ತಿರ್ಬೇಕಷ್ಟೇ. ಚಂದನ್ ಅವ್ರೆ, ನೀವ್ಯಾವ ಡ್ರಾಮಾ ಮಾಡ್ತಾ ಇದ್ದೀರಿ?
ಪುಟ್ಟಮಲ್ಲಿ ಅವರೇ, ಈಗ ನಡೀತಿರೋದು ಡ್ರಾಮಾ ಜೂನಿಯರ್ಸ್. ಸೀನಿಯರ್ಸ್ ಆದಾಗ ನಾನು ಹೋಗ್ತೀನಿ. ನೀವೇನೋ ನಾಟಕ ಅಂತಿದ್ರಲ್ಲ, ಏನದು? ನೀವೇನಾದ್ರೂ ನಾಟಕ ಮಾಡ್ತಿದ್ರೆ ಹೇಳಿ, ನಾನು ನಿಮ್ಮ ಜೊತೆ ಆಕ್ಟ್ ಮಾಡ್ತೀನಿ. ಅಯ್ಯ, ನನಗಿರೋ ಪೆನ್ಷನ್ಗೆ ಯಾವ ಸೈಮೆ ನಾಟಕ ಮಾಡ್ಲಿ? ಪುಟ್ಟಮಲ್ಲಿ ಅವರೇ, ಅದು ಪೆನ್ಷನ್ ಅಲ್ಲ, ಟೆನ್ಷನ್. ಹಿಡಿದ್ರೆ ಜಾಡ. ಅದೇನ್ ಟೆನ್ಷನ್ ಅಂತ ನನ್ನ ಹತ್ರ ಹೇಳಿ ಪುಟ್ಟಮಲ್ಲಿ ಅವರೇ. ಚಿಟ್ಕಿ ಹೊಡೆದ್ರಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಅದೇ ನಿನ್ನೆ ನಾವಿಬ್ರು ಮಾತಾಡಿದ್ವಲ್ಲ. ನೆನ್ನೆ ಹಾ ಗೊತ್ತಾಯ್ತು ಬಿಡಿ. ನೀವು ನೆನ್ನೆ ನನ್ನ ಹತ್ರ ಕಬ್ಬು ತಗೊಂಡಿದ್ರಿ, ಅದನ್ನ ನಿಮ್ ಗೋಬಣ್ಣ ಸಾರಿ ನಿಮ್ ಬಾಬಣ್ಣನ್ ಕೊಡ್ತೀನಿ ಅಂತ ಹೇಳಿದ್ರಿ. ಈಗ್ಲಾದ್ರೂ ಅವ್ರು ಮುದುಕರಾದ್ರು ಅಂತ ಕನ್ಫರ್ಮ್ ಆಯ್ತಾ? ಮಾಯ್ಕರ ಏನಿದು ಅಪಸ್ವರ? ಅಂದ್ರೆ ನಿಮ್ ಬಾಬಣ್ಣ ಕಬ್ಬು ತಿಂದ್ರ ಅಂದೆ? ನೀವು ಕೊಟ್ಟಿರೋ ಕಬ್ನ ನಮ್ ಬಾಬಣ್ಣ ಕೊಟ್ಬಿಟ್ಟು ತಿನ್ನಿ ತಿನ್ನಿ ಅಂದಿ. ಅವರು ತಿನ್ನಿಲ್ಲ. ಆಗ ಗಟ್ಟಿಯಾಗಿರೋ ಅಡ್ಕೆ ಚೂರ್ನ ಕೊಟ್ಬಿಟ್ಟು ಕಡೀರಿ ಅಂದೆ. ಅವ್ರು ಕಡ್ದಾಗ ಅವ್ರ ಬಾಯಲ್ಲಿರೋ ನಕಲಿ ಅಲ್ಲು ಕೈಗೆ ಬಂದ್ಬಿಡ್ತು ಅನ್ನೆ. ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ ಗೌಡ್ರು ಮುದುಕರಾಗಿದ್ದಾರೆ ಅಂತ. ಅವರು ಮುದುಕರಾಗಿಲ್ಲ, ನನ್ಗಿದ್ರಲ್ಲೆಲ್ಲ ನಂಬಿಕೆ ಬರ್ತಾ ಇಲ್ಲ ಅನ್ನೆ. ನಿಮಗ್ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಹೇಳ್ದಾಗ ನೀವು ಕೇಳ್ಬೇಕು. ಅದೇನು ಹೇಳಿ ಕೇಳ್ತೀನಿ. ಗೌಡ್ರು ವಿಷಯಕ್ಕೆ ಅಂದ್ರೆ ಏನ್ ಮಾಡೋದಕ್ಕೂ ರೆಡಿ ಆಗ್ಬಿಡ್ತಾರೆ. ಅದೇ ನನ್ನ ಪ್ರೀತಿ ವಿಷಯನ ಅರ್ಥನೇ ಮಾಡ್ಕೊಳ್ಳಲ್ಲ. ಏನೋ ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ದೀರಿ. ಪುಟ್ಟಮಲ್ಲಿ ಅವರೇ, ಗೌಡ್ರು ಡಾಕ್ಯುಮೆಂಟ್ ಸಿಕ್ಕರೆ ಅವ್ರ ವಯಸ್ಸು ಎಷ್ಟು ಅಂತ ಕಂಡುಹಿಡಿಬಹುದು. ಯಾವ ಡಾಕ್ಯುಮೆಂಟ್ಸಾ? ಡಾಕ್ಯುಮೆಂಟ್ಸ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್. ಅದರಲ್ಲಿ ಅವ್ರು ಯಾವಾಗ ಹುಟ್ಟಿದ್ರು, ಅವ್ರ ವಯಸ್ಸು ಎಷ್ಟು ಅಂತೆಲ್ಲ ಕಂಡುಹಿಡಿದು ಬಿಡ್ಬೋದು. ಹಂಗಂತಾರಿ? ಹಂಗಾರೆ ಈಗಲೇ ಹೋಗಿ ಹುಡುಕ್ತೀನಿ ರೀ. ಇದೇ ಸ್ಪೀಡು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದ್ದಿದ್ರೆ ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಾಗಿರ್ತಿರ್ಲಿಲ್ಲ.